ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ ಈಗ ಪದೇ ಪದೇ ಬರ್ತದೆ ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ದಬ್ಬೆಡಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಯಾರೇ ದ್ವೇಷದ ಭಾಷಣ ಮಾಡಿದ್ರು ಅವ್ರ ಮೇಲೆ FIR ಹಾಕಿ ಆಗ್ತಾರೆ. ದ್ವೇಷ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು, ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು, ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ FIR ಆಗ್ತದೆ. ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಸರ್ ಈಗ RSS ರಿ ಆಡಿಟ್ ಆಗಬೇಕಂತ ವಿದ್ಯೆ ಬೈರೇಗೌಡರು ರಿ ಆಡಿಟ್ ಆಗುತ್ತೆ ಸರ್ RSS ಲ್ಯಾಂಡ್ಗಳು, ಬಿಲ್ಡಿಂಗ್ಗಳು ಸರ್ ಈಗ SIT ತನಿಖೆ ಈ ತಿಂಗಳ ಅಂತ್ಯಕ್ಕೆ ನಾವು ಇಂಟರ್ಫಿಯರ್ ಆಗಲ್ಲ ಸರ್. ಮತ್ತೆ ಅವರಿಗೆ SIT ಅವರಿಂದ ಹೋಮ್ ಮಿನಿಸ್ಟ್ರಿ ಹೇಳಿದ್ದಾರೆ ಕೊಡಬಹುದು ಅಂತ, ಕೊಡಬಹುದು ಕೊಡದೇ ಇರಬಹುದು, ಸರ್ ಅವರಿಗೆ ಈ ತಿಂಗಳ ಕೊನೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿ ಜೊತೆ ಹೇಳಿದ್ರು, ನನ್ನ ಜೊತೆ ಹೇಳಿದ್ರು. ನಾನು ಇಂಟರ್ಫಿಯರ್ ಆಗೋದೇ ಇಲ್ಲ. ಮಾಡ್ಕೋಣ, ಇಲ್ಲಿಗೂ ಮಾಡ್ಕೋಣ. ಹೇಳಿದ್ದೇನೆ ಪ್ರಭಾಕರ್ ನೀವು ಹೇಳ್ತೀರಿ ಹೈಕಮಾಂಡ್ ಅಂತ. ನಿಮ್ಮ ಕ್ಯಾಬಿನೆಟ್ ಇರುವವರು ಪರಮೇಶ್ವರ ಆಗ್ಬೋದು, ಮುನಿಯಪ್ಪ ಆಗ್ಬೋದು, DKಶಿ ಆಗ್ಬೋದು, ಈ ತರದ ಟಾಪ್ಗಳು ಯಾಕೆ ಅಂತ ನೀವೇ ಹೇಳಿದ್ಮೇಲೆ ಏನಂತ ಪರಮೇಶ್ವರ ಅವರು ಹೇಳ್ತಾರೆ DKಶಿ ಸ್ಟ್ರಾಂಗ್ ಇದ್ದಾರೆ ಅಂತ, KH ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ, ಪರಮೇಶ್ವರ ಹೇಳ್ತಾರೆ ಮುನಿಯಪ್ಪ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ಮುಗಿಸೋಕ್ಕಾಗೋದಿಲ್ಲ. ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಗೊತ್ತು ಅವ್ರು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ಸರ್ ಯಾಕೆ ಸರ್ ನೀವು ಕೇಳ್ತಾ ಇರ್ತೀರಲ್ಲ ಈಗ ರಾಜಣ್ಣ ಅವರು ಪದೇ ಪದೇ ಬರ್ತದೆ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಅಂತ ಇದೆ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ದಬ್ಬೆಡಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ಸರ್ ಯಾಕೆ ಸರ್ ವಿಚಾರ ಬರ್ತದೆ ಸರ್. ನೀವು ಕೇಳ್ತಾ ಇರ್ತೀರಲ್ಲ ಈಗ ರಾಜಣ್ಣ ಅವರು ಪದೇ ಪದೇ ಬರ್ತದೆ. ಪದೇ ಪದೇ ಬರ್ತದೆ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಅಂತ ಇದೆ. ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ದಬ್ಬೆಡಿ 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಫಂಕ್ಷನ್ ಒಪ್ಕೊಂಡಿದ್ದೀವಿ, ಬಂದಿದ್ದೀವಿ ಅಷ್ಟೇ. ಯಾರೇ ದ್ವೇಷದ ಭಾಷಣ ಮಾಡಿದ್ರು ಅವ್ರ ಮೇಲೆ FIR ಹಾಕಿ ಆಗ್ತಾರೆ. ದ್ವೇಷ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು, ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು, ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ FIR ಆಗ್ತದೆ. ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಸರ್ ಈಗ RSS ರಿ ಆಡಿಟ್ ಆಗಬೇಕಂತ ವಿದ್ಯೆ ಬೈರೇಗೌಡರು ರಿ ಆಡಿಟ್ ಆಗುತ್ತೆ ಸರ್. RSS ಲ್ಯಾಂಡ್ಗಳು, ಬಿಲ್ಡಿಂಗ್ಗಳು ಸರ್ ಈಗ SIT ತನಿಖೆ ಈ ತಿಂಗಳ ಅಂತ್ಯಕ್ಕೆ ನಾವು ಇಂಟರ್ಫಿಯರ್ ಆಗಲ್ಲ ಸರ್. ಮತ್ತೆ ಅವರಿಗೆ SIT ಅವರಿಂದ
ಕೊಡಬಹುದು, ಕೊಡದೇ ಇರಬಹುದು. ಸರ್ ಅವರಿಗೆ ಇವತ್ತು ಈ ತಿಂಗಳ ಕೊನೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಇವತ್ತು ಪ್ರಶ್ನೆ ಹೋಮ್ ಮಿನಿಸ್ಟರ್ ಜೊತೆ ಹೇಳಿದ್ರು, ನನ್ನ ಜೊತೆ ಹೇಳಿದ್ರು. ನಾನು ಇಂಟರ್ಫಿಯರ್ ಆಗೋದೇ ಇಲ್ಲ. ಮಾಡ್ಕೋಣ, ಇಲ್ಲಿಗೂ ಮಾಡ್ಕೋಣ. ಹೇಳಿದ್ದೇನೆ ಪ್ರಭಾಕರ್ ಹೇಳಿ. ನೀವು ಹೇಳ್ತೀರಿ ಹೈಕಮಾಂಡ್ ಅಂತ, ಬಟ್ ನಿಮ್ಮ ಕ್ಯಾಬಿನೆಟ್ ಇರುವವರು ಪರಮೇಶ್ವರ್ ಆಗ್ಬೋದು, ಮುನಿಯಪ್ಪ ಆಗ್ಬೋದು, ಡಿಕೆಶಿ ಆಗ್ಬೋದು, ಈ ತರದ ಟಾಪ್ಗಳು ಯಾಕೆ ಅಂತ ನೀವೇ ಹೇಳಿದ್ಮೇಲೆ ಏನಂತ ಪರಮೇಶ್ವರ್ ಅವರು ಹೇಳ್ತಾರೆ ಡಿಕೆಶಿ ಸ್ಟ್ರಾಂಗ್ ಇದ್ದಾರೆ ಅಂತ, KH ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ, ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ ಯಾಕೆ ಆಗ್ಬಾರ್ದು? ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ಮುಗಿಸೋಕ್ಕಾಗೋದಿಲ್ಲ. ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಗೊತ್ತು ಅವ್ರಿಗೆ. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸರ್ ಯಾಕೆ ಸರ್ ಇದು ಪದೇ ಪದೇ ಈ ಒಂದು ವಿಚಾರ ಬರ್ತದೆ ಸರ್? ನೀವು ಕೇಳ್ತಾ ಇರ್ತೀರಲ್ಲ ಈಗ. ಸರ್ ರಾಜಣ್ಣ ಅವರು ಪದೇ ಪದೇ ಬರ್ತಾರೆ. ಕೇಳೋದು ಅಲ್ಲ ಪದೇ ಪದೇ ಬರ್ತಾರೆ. ರಾಹುಲ್ ಗಾಂಧಿ ಮಾತಾಡ್ತಾರೆ ರಾಜ್ಯಕ್ಕೆ ಅಂತ ಇದೆ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅವ್ರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ನೀವೇ ಇರ್ತೀರಾ ಸರ್? ದಬ್ಬೆಡಿ 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸರ್ ಯಾಕೆ ಸರ್ ಇದು ಪದೇ ಪದೇ ಈ ಒಂದು ವಿಚಾರ ಬರ್ತದೆ ಸರ್? ನೀವು ಕೇಳ್ತಾ ಇರ್ತೀರಲ್ಲ ಈಗ. ಸರ್ ರಾಜಣ್ಣ ಅವರು ಪದೇ ಪದೇ ಬರ್ತಾರೆ. ಕೇಳೋದು ಅಲ್ಲ ಪದೇ ಪದೇ ಬರ್ತಾರೆ. ರಾಹುಲ್ ಗಾಂಧಿ ಮಾತಾಡ್ತಾರೆ ರಾಜ್ಯಕ್ಕೆ ಅಂತ ಇದೆ. ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ನೀವೇ ಇರ್ತೀರಾ ಸರ್? ದಬ್ಬೆಡಿ 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮಾಡಲ್ಲ. ಆ ಕಡೆ ಹೋಗಿ ಫಂಕ್ಷನ್ ಒಪ್ಕೊಂಡಿದ್ದೀವಿ, ಬಂದಿದ್ದೀವಿ ಅಷ್ಟೇ. ವಿಚಾರಣೆ ಕೂಡ ಯಾರೇ ದ್ವೇಷದ ಭಾಷಣ ಮಾಡ್ತಾರೆ ಅವ್ರ ಮೇಲೆ FIR ಹಾಕಿ ಆಗ್ತಾರೆ. ದ್ವೇಷ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು, ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು, ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ FIR ಹಾಕ್ತೀವಿ. ಸರ್ ಈಗ ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಸರ್ ಈಗ RSS ರಿ ಆಡಿಟ್ ಆಗ್ಬೇಕಂತ ವಿದ್ಯೆ ಬೈರೇಗೌಡರು ಹೇಳಿದ್ದಾರೆ. ರಿ ಆಡಿಟ್ ಆಗುತ್ತೆ ಸರ್ RSS ಲ್ಯಾಂಡ್ಗಳು, ಬಿಲ್ಡಿಂಗ್ಗಳು. ಸರ್ ಈಗ SIT ತನಿಖೆ ಈ ತಿಂಗಳ ಅಂತ್ಯಕ್ಕೆ ನಾವು ಇಂಟರ್ಫಿಯರ್ ಆಗಲ್ಲ. ಸರ್ ಮತ್ತೆ ಅವರಿಗೆ ಇವತ್ತು SIT ಅವರಿಂದ ಹೋಮ್ ಮಿನಿಸ್ಟ್ರಿ ಹೇಳಿದ್ದಾರೆ ಕೊಡಬಹುದು ಅಂತ. ಕೊಡಬಹುದು, ಕೊಡದೇ ಇರಬಹುದು. ಸರ್ ಅವರಿಗೆ ಇವತ್ತು ಈ ತಿಂಗಳ ಕೊನೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಇವತ್ತು ಪ್ರಶ್ನೆ ಹೋಮ್ ಮಿನಿಸ್ಟರ್ ಜೊತೆ ಹೇಳಿದ್ರು, ನನ್ನ ಜೊತೆ ಹೇಳಿದ್ರು. ನಾನು ಇಂಟರ್ಫಿಯರ್ ಆಗೋದೇ ಇಲ್ಲ. ಮಾಡ್ಕೋಣ, ಇಲ್ಲಿಗೂ ಮಾಡ್ಕೋಣ. ಹೇಳಿದ್ದೇನೆ ಪ್ರಭಾಕರ್ ಹೇಳಿ. ನೀವು ಹೇಳ್ತೀರಿ ಹೈಕಮಾಂಡ್ ಅಂತ, ಬಟ್ ನಿಮ್ಮ ಕ್ಯಾಬಿನೆಟ್ ಇರುವವರು ಪರಮೇಶ್ವರ್ ಆಗ್ಬೋದು, ಮುನಿಯಪ್ಪ ಆಗ್ಬೋದು, ಡಿಕೆಶಿ ಆಗ್ಬೋದು, ಈ ತರದ ಟಾಪ್ಗಳು ಯಾಕೆ ಅಂತ ನೀವೇ ಹೇಳಿದ್ಮೇಲೆ ಏನಂತ ಪರಮೇಶ್ವರ್ ಅವರು ಹೇಳ್ತಾರೆ ಡಿಕೆಶಿ ಸ್ಟ್ರಾಂಗ್ ಇದ್ದಾರೆ ಅಂತ, KH ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ, ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ ಯಾಕೆ ಆಗ್ಬಾರ್ದು? ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ಮುಗಿಸೋಕ್ಕಾಗೋದಿಲ್ಲ. ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಗೊತ್ತು ಅವ್ರಿಗೆ. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸರ್ ಯಾಕೆ ಸರ್ ಇದು ಪದೇ ಪದೇ ಈ ಒಂದು ವಿಚಾರ ಬರ್ತದೆ ಸರ್? ನೀವು ಕೇಳ್ತಾ ಇರ್ತೀರಲ್ಲ ಈಗ. ಸರ್ ರಾಜಣ್ಣ ಅವರು ಪದೇ ಪದೇ ಬರ್ತಾರೆ. ಕೇಳೋದು ಅಲ್ಲ ಪದೇ ಪದೇ ಬರ್ತಾರೆ. ರಾಹುಲ್ ಗಾಂಧಿ ಮಾತಾಡ್ತಾರೆ ರಾಜ್ಯಕ್ಕೆ ಅಂತ ಇದೆ. ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ನೀವೇ ಇರ್ತೀರಾ ಸರ್? ದಬ್ಬೆಡಿ 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ